ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಹಳ್ಳಿಯಿಂದ ಬಂದು ತನ್ನ ಹಾಡಿನ ಮೂಲಕ ಕರ್ನಾಟಕದ ಮನೆಮಾತಾದ ಗಾಯಕ ಅಂದ್ರೆ ಅದು ಸರಿಗಮಪ ಖ್ಯಾತಿಯ ಹನುಮಂತ. ಹೌದು, ಕಳೆದ 4 ವರ್ಷಗಳ ಹಿಂದೆ ಹನುಮಂತ ಕುಂತ್ರು ಸುದ್ದಿ, ನಿಂತ್ರು ಸುದ್ದಿಯಾಗಿತ್ತು. ಅಷ್ಟರ ಮಟ್ಟಕ್ಕೆ ಜನರಿಗೆ ಮೋಡಿ ಮಾಡಿದ್ದಂಥ ಹನುಮಂತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಹ ಹನುಮಂತ ಲಾಕ್ಡೌನ್ ಆದ ಕೆಲವು ತಿಂಗಳಿನಿಂದ ಎಲ್ಲಿ ಹೋದ ಕಾಣ್ತಾನೆ ಇಲ್ಲ ಅಂತ ಇದ್ರು ಅಭಿಮಾನಿಗಳು. ಹೌದು, ಇದೀಗ ಸಿಹಿ ಸುದ್ದಿಯನ್ನ ಕೊಡುವ ಮೂಲಕ ಮತ್ತೆ ಕರ್ನಾಟಕದ ಅಭಿಮಾನಿಗಳಿಗೆ ನೆನಪಾಗಿದ್ದಾನೆ. ಅದು ಕೂಡ ಭರ್ಜರಿ ಸಿಹಿ ಸುದ್ದಿ. ಹೌದು, ಭರ್ಜರಿ ಸಿಹಿ ಸುದ್ದಿಯನ್ನ ಕೊಡುವ ಮೂಲಕ ಸರಿಗಮಪ ಖ್ಯಾತಿಯ ಹನುಮಂತ ಮದುವೆ ಆಗ್ತಾ ಇದ್ದಾನೆ. ಹನುಮಂತ ಮದುವೆ ಆಗ್ತಾ ಇದ್ದಾನ? ಏನಪ್ಪಾ ಇದು? ಹಾಗಾದ್ರೆ ಹನುಮಂತನ ಮದುವೆನಾ? ಹಾಗಾದ್ರೆ ಯಾರದು ಹುಡುಗಿ? ಮದುವೆ ಎಲ್ಲಿ, ಯಾವಾಗ? ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಹನುಮಂತನ ಅಭಿಮಾನಿಯಾಗಿದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕುರಿ ಕಾಯ್ಕೊಂಡಿದ್ದಂತಹ ಹನುಮಂತ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ಒಳ್ಳೆಯ ಹೆಸರನ್ನ ಗಳಿಸೋದ್ರ ಮೂಲಕ ಒಳ್ಳೆಯ ಮನೆಯನ್ನ ಕೂಡ ಪಡ್ಕೊಂಡ. ಈಗಾಗಲೇ ಹನುಮಂತನ ಸಿನಿಮಾಗಳಿಗೆ 3 ಹಾಡುಗಳನ್ನ ಅಂದ್ರೆ ಮೂರು ಸಿನಿಮಾಗಳಿಗೆ ಹಾಡನ್ನ ಹಾಡಿದ್ದು, ಆದ್ರೆ ಈ ಹಾಡುಗಳು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇದರ ನಡುವೆ ಇದೀಗ ಹನುಮಂತಣ್ಣನಿಗೆ ಮದುವೆ ಮಾಡೋಕೆ ಕುಟುಂಬದವರು ನಿಶ್ಚಯ ಮಾಡಿದಾರಂತೆ. ಯಾಕಂದ್ರೆ ಲಂಬಾಣಿಯವರ ಕುಟುಂಬದಲ್ಲಿ ಹುಡುಗರಿಗೆ 21 ವರ್ಷ ಆದ ಕೂಡಲೇ ಮದುವೆ ಮಾಡ್ತಾರಂತೆ. ಹೀಗಾಗಿ ಹನುಮಂತನ ಮದುವೆ ವಯಸ್ಸಿಗೆ ಬಂದಿದ್ದು, ಈಗಾಗಲೇ ತಮ್ಮ ಮನೆಯಲ್ಲಿ ಹುಡುಕಿರುವ ಹುಡುಗಿಯನ್ನ ಮದುವೆ ಮಾಡ್ಕೊಳ್ಳೋಕೆ ನಿರ್ಧರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಹೌದು, ಹುಡುಗಿ ಅದೇ ಊರಿನ ಅಂದ್ರೆ ಹಾವೇರಿ ಜಿಲ್ಲೆಗೆ ಸೇರಿದ್ದು PUC ಓದ್ಕೊಂಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ಮದುವೆ ಆಗಿರುವ ಹುಡುಗಿ ಸೀರಿಯಲ್ ನಟಿ ಅಂತ ವೈರಲ್ ಆಗ್ತಾ ಇದೆ. ಮತ್ತು ಹುಡುಗಿ ಹೇಗಿದ್ದಾರೆ, ಯಾವಾಗ ಮದುವೆ ಅಂತ ಮಾತ್ರ ಅದನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಒಟ್ನಲ್ಲಿ ಸ್ನೇಹಿತರೆ, ಕೊರೋನಾ ಎಲ್ಲ ಕಡಿಮೆ ಆದ್ಮೇಲೆ, ಎಲ್ಲ ಸಾಧಾರಣ ಆದ್ಮೇಲೆ ಮದುವೆ ಆಗೋದಂತೂ ಗ್ಯಾರಂಟಿ. ಹನುಮಂತನಿಗೆ ನೀವು ಕೂಡ ಶುಭ ಕೋರಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.